ಸರ್ ಇಂಪಾರ್ಟೆಂಟ್ ಸರ್. ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಹೇಳಿಕೆ ಕೊಟ್ಟು ಇದುವರೆಗೆ ಊಟ ತಿಂಡಿ ಮಾಡ್ಕೊಂಡೆಲ್ಲ ಸಮಾಧಾನ ಮಾಡ್ಕೊಂಡಿದ್ರು. ಮತ್ತೆ ಹೇಳಿಕೆ ಸಿದ್ದರಾಮಯ್ಯ ಮತ್ತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳೋ ಮೂಲಕ ಕಿಂಗ್ ಈಸ್ ಅಲೈವ್ ಅಂತ ಬೈರ್ತಿ ಸುರೇಶ್ ಅವರು. ಅಂದ್ರೆ ಮತ್ತೆ ಗೊಂದಲ ಉಂಟು ಮಾಡ್ತಿದ್ದಾರೆ. ನಾವೇ ನಿರ್ಧಾರ ಮಾಡ್ತೀವಿ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನದವರೆಗೂ ನಿಮಗೂ ಏನಾದರೂ ಮಸಾಲೆ ಬೇಕಲ್ಲ, ಮಸಾಲೆ ಯಾರು ಹೇಳಿದ್ದು? ಹೈಕಮಾಂಡ್ ಏನು ಹೇಳಬೇಕೆಲ್ಲ ಹೇಳಿದೆ. ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ, ತಗೊಂಡು ಸ್ವಲ್ಪ ನೀವು ಮನರಂಜನೆ ತಗೊಂಡಿರಿ. ಯಾರಿಗೂ ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ, ಯಾವ ನಾಯಕರಿಗೂ ಗೊಂದಲ ಇಲ್ಲ. ನಿಮಗೆ ಮಾತ್ರ ಮನೋರಂಜನೆ ಇದೆ. ಅದನ್ನ ಸಂತೋಷ ಬಿಡಿ, ಮುಂದುವರಿಸಿ. ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಹೇಳಿಕೆ ಕೊಟ್ಟು ಇದುವರೆಗೆ ಊಟ ತಿಂಡಿ ಮಾಡ್ಕೊಂಡೆಲ್ಲ ಸಮಾಧಾನ ಮಾಡ್ಕೊಂಡಿದ್ರು. ಮತ್ತೆ ಹೇಳಿಕೆ ಸಿದ್ದರಾಮಯ್ಯ ಮತ್ತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳೋ ಮೂಲಕ ಕಿಂಗ್ ಈಸ್ ಅಲೈವ್ ಅಂತ ಬೈರ್ತಿ ಸುರೇಶ್ ಅವರು. ಅಂದ್ರೆ ಮತ್ತೆ ಗೊಂದಲ ಉಂಟು ಮಾಡ್ತಿದ್ದಾರೆ. ನಾವೇ ನಿರ್ಧಾರ ಮಾಡ್ತೀವಿ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನದವರೆಗೂ ನಿಮಗೂ ಏನಾದರೂ ಮಸಾಲೆ ಬೇಕಲ್ಲ, ಮಸಾಲೆ ಯಾರು ಹೇಳಿದ್ದು? ಹೈಕಮಾಂಡ್ ಏನು ಹೇಳಬೇಕೆಲ್ಲ ಹೇಳಿದೆ. ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ, ತಗೊಂಡು ಸ್ವಲ್ಪ ನೀವು ಮನರಂಜನೆ ತಗೊಂಡಿರಿ. ಯಾರಿಗೂ ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ, ಯಾವ ನಾಯಕರಿಗೂ ಗೊಂದಲ ಇಲ್ಲ. ನಿಮಗೆ ಮಾತ್ರ ಮನೋರಂಜನೆ ಇದೆ. ಅದನ್ನ ಸಂತೋಷ ಬಿಡಿ, ಮುಂದುವರಿಸಿ. ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಹೇಳಿಕೆ ಕೊಟ್ಟು ಇದುವರೆಗೆ ಊಟ ತಿಂಡಿ ಮಾಡ್ಕೊಂಡೆಲ್ಲ ಸಮಾಧಾನ ಮಾಡ್ಕೊಂಡಿದ್ರು. ಮತ್ತೆ ಹೇಳಿಕೆ ಸಿದ್ದರಾಮಯ್ಯ ಮತ್ತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳೋ ಮೂಲಕ ಕಿಂಗ್ ಈಸ್ ಅಲೈವ್ ಅಂತ ಬೈರ್ತಿ ಸುರೇಶ್ ಅವರು. ಅಂದ್ರೆ ಮತ್ತೆ ಗೊಂದಲ ಉಂಟು ಮಾಡ್ತಿದ್ದಾರೆ. ನಾವೇ ನಿರ್ಧಾರ ಮಾಡ್ತೀವಿ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನದವರೆಗೂ ನಿಮಗೂ ಏನಾದರೂ ಮಸಾಲೆ ಬೇಕಲ್ಲ, ಮಸಾಲೆ ಯಾರು ಹೇಳಿದ್ದು? ಹೈಕಮಾಂಡ್ ಏನು ಹೇಳಬೇಕೆಲ್ಲ ಹೇಳಿದೆ. ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ, ತಗೊಂಡು ಸ್ವಲ್ಪ ನೀವು ಮನರಂಜನೆ ತಗೊಂಡಿರಿ. ಯಾರಿಗೂ ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ, ಯಾವ ನಾಯಕರಿಗೂ ಗೊಂದಲ ಇಲ್ಲ. ನಿಮಗೆ ಮಾತ್ರ ಮನೋರಂಜನೆ ಇದೆ. ಅದನ್ನ ಸಂತೋಷ ಬಿಡಿ, ಮುಂದುವರಿಸಿ.